ಹಾಯ್ ಎಲ್ರಿಗೂ ನಮಸ್ಕಾರ. ಕಾಳುಗಳನ್ನ ಹಾಕಿ ಯಾವ ರೀತಿ ದೋಸೆನ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ನಾನಿಲ್ಲಿ ಮಸೂರ್ ದಾಲ್, ತೊಗರಿ ಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ಹಾಗೆ ಹಾಕಿ ಎಲ್ಲದನ್ನು ಕೂಡ ಒಂದು ನೈಟ್ ನೆನೆಯೋದಕ್ಕೆ ಅಂತ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಇದನ್ನೆಲ್ಲ ರುಬ್ಬಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಕಾಳು ಇರುತ್ತೆ ಅದನ್ನು ಕೂಡ ನೆನೆಯೋದಕ್ಕೆ ಅಂತ ಇಟ್ಬಿಟ್ಟು ದೋಸೆನ ಮಾಡ್ಕೋಬಹುದು. ಬೆಳಗ್ಗೆ ಎದ್ದು ರುಬ್ಬಿಸ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ, ಹಾಗೆ ಕ್ಯಾರೆಟ್ನು ಕೂಡ ತುರ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿನೂ ಕೂಡ ಹಾಕೊಂಡಿದ್ದೀನಿ. ಖಾರ ಕಮ್ಮಿನೇ ಹಾಕೊಂಡಿದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನಾನು ಇಲ್ಲಿ ದೋಸೆನ ಮಾಡ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ದೋಸೆ. ಇದನ್ನ ನಾವು ಕಡಲೆ ದೋಸೆ ಅಂತ ಹೇಳ್ತೀವಿ ನಮ್ಮ ಸೈಡ್ ಎಲ್ಲ. ಸೊ ನಾರ್ತ್ ಸೈಡ್ ಎಲ್ಲ ಇದು ಚೀಲ ಅಂತ ಹೇಳ್ತಾರೆ. ದೋಸೆ ಜೊತೆಗೆ ನಾವು ಪುದೀನ ಚಟ್ನಿನ ಮಾಡ್ಕೊಂಡಿದೀವಿ. ನೀವು ಯಾವ ಚಟ್ನಿ ಬೇಕಿದ್ರು ಮಾಡ್ಕೋಬಹುದು. ಅಪ್ಪುಗೆ ಇದುವಿಗೆ ಲಂಚ್ ನ ಪ್ಯಾಕ್ ಮಾಡಿ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ನ ಮಾಡ್ಕೊಂತಾ ಇದ್ದೀನಿ. ಕಾಳುಗಳನ್ನ ನೆನೆಯೋದಕ್ಕೆ ಅಂತ ಹೇಳಿದ್ದೇನೆ. ಇನ್ಸ್ಟೆಂಟ್ ಆಗಿ ಯಾವ ರೀತಿ ಚೀಲನ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ಬರುವಂತ ಲಾಗ್ಸ್ ಅಲ್ಲಿ ಹೇಳ್ತೀನಿ. ಈ ಒಂದು ಮಿನಿ ಲಾಗ್ ಇದಾಗಿತ್ತು. ಈ ಒಂದು ರೆಸಿಪಿನೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.